ನಾನು ಸಿಎಂ ಬ್ರದರ್ಸ್ ತರ ಕೆಲಸ ಮಾಡ್ತಿದೀವಿ ಅಂದ್ರು ಡಿಕೆ. ಇಬ್ಬರ ಮಧ್ಯೆ ಮತ್ತೆ ಬ್ರೇಕ್ಫಾಸ್ಟ್, ಇನ್ನೊಮ್ಮೆ ರಹಸ್ಯ ಚರ್ಚೆ. ಖರ್ಗೆ ಎಚ್ಚರಿಕೆಯ ಹೆಜ್ಜೆ, ಸೋನಿಯಾ ಅಂಗಳಕ್ಕೆ ಕುರ್ಚಿ ಚೆಂಡು. ಇದೇ ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನಾವಿಬ್ರು ಬ್ರದರ್ಸ್. ನಾನು ಭರತ್ ಕೃಷ್ಣಪ್ಪ. ತಿಂಗಳುಗಟ್ಟಲೆ ಗುದ್ದಾಟ, ಅವರಿಗ ಇವರಿಗ ಅನ್ನೋ ತಿಕ್ಕಾಟ ಸಂಘರ್ಷಗಳ ಮಧ್ಯೆ ನಡೆದ ಒಂದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಸಂದೇಶ ನೀಡಿದೆ. ಅದರಲ್ಲೂ ಸಿಎಂ ಮನೆಯ ಉಪಹಾರದ ಬಳಿಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ. ಒಂದು ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ನಾನು ಬ್ರದರ್ಸ್ ಇದ್ದಂಗೆ ಅಂದಿದ್ದಾರೆ. ಈ ಮಧ್ಯೆ ಡಿಕೆ ಶಿ ಮನೆಯಲ್ಲಿ ಮುಖ್ಯಮಂತ್ರಿಗಳಿಗಾಗಿ ನಾಟಿ ಕೋಳಿ ರೆಡಿಯಾಗಿದೆ. ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ನಾನು ಸಿಎಂ ಬ್ರದರ್ಸ್ ಥರ ಕೆಲಸ ಮಾಡ್ತಿದೀವಿ ಅಂದ್ರು ಡಿಕೆ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಬ್ಬರ ಮಧ್ಯೆ ಮತ್ತೆ ಬ್ರೇಕ್ಫಾಸ್ಟ್, ಇನ್ನೊಮ್ಮೆ ರಹಸ್ಯ ಚರ್ಚೆ. ಅವತ್ತು ಹೇಳಿದ್ರು ಬ್ರೇಕ್ಫಾಸ್ಟ್ ನಮ್ಮನೆ ಬಂದ್ಬಿಡಿ ಅಂತ, ಗೊತ್ತಿಲ್ಲ ಕರೀಬಹುದು. ಖರ್ಗೆ ಎಚ್ಚರಿಕೆಯ ಹೆಜ್ಜೆ, ಸೋನಿಯಾ ಅಂಗಳಕ್ಕೆ ಕುರ್ಚಿ ಚೆಂಡು. ಚೆಂಡು ಚೆಂಡು ನವೆಂಬರ್ ಮುಗಿದು ಡಿಸೆಂಬರ್ ಶುರುವಾಯಿತು. ಕ್ರಾಂತಿ ಅಂತಿದ್ದ ನಾಯಕರು ಚುಮುಚುಮು ಚಳಿಯಲ್ಲಿ ಸೈಲೆಂಟ್ ಆಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಹುದ್ದೆಯ ವಿಚಾರದಲ್ಲಿ ಅಲ್ಲೋಲ ಕಲ್ಲೋಲವಾಗ್ಬಿಡುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಕ್ಕಿಳಿಸಲಾಗುತ್ತೆ. ಡಿಕೆ ಶಿವಕುಮಾರ್ ಸಿಎಂ ಆಗಬಹುದು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅಚ್ಚರಿಯ ಬದಲಾವಣೆಗಳಿಗೆ ಕೈ ಹಾಕಬಹುದು ಅಂದುಕೊಂಡಿದ್ದ ಎಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗಿವೆ. ಪ್ರಿಯ ವೀಕ್ಷಕರೇ, ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಪ್ರಹಸನ ಸದ್ಯಕ್ಕೆ ನಿಂತಿದೆ. ಆದ್ರೆ ಬದಲಾವಣೆಯ ಬೆಂಕಿ ಯಾವಾಗ ಬೇಕಾದ್ರೂ ಭುಗಿಲೇಳುವ ಸಾಧ್ಯತೆಗಳನ್ನ ಈ ಕ್ಷಣಕ್ಕೂ ತಳ್ಳಿ ಹಾಕೋ ಹಾಗಿಲ್ಲ. ಈ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಈಗಾಗಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಂದ ಸಿದ್ದು ಹಾಗೆ ಡಿಕೆ ರಾಜ್ಯಕ್ಕೆ ಏನ್ ಸಂದೇಶ ಕೊಡಬೇಕೋ ಕೊಟ್ಟಾಗಿದೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಿಲ್ಲ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ ಅಂತ ಇಬ್ಬರೂ ನಾಯಕರು ರಾಜ್ಯದ ಜನರ ಮುಂದೆ ಹೇಳಿಯಾಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ತಮ್ಮ ನಡುವಿನ ಸಂಬಂಧದ ಬಗ್ಗೆ ಬಹಳ ವಿಶೇಷವಾದ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ನಾವು ಸಿಎಂ ಬ್ರದರ್ಸ್ ತರ ಕೆಲಸ ಮಾಡ್ತಿದೀವಿ ಅಂದ್ರು ಡಿಕೆ. ಹುಟ್ಟುವಾಗ ಒಬ್ಬರೇ, ಸಾಯುವಾಗಲೂ ಒಬ್ಬರೇ, ಒಳಾರ್ಥವೇನು? ಇಬ್ಬರ ಮಧ್ಯೆ ಮತ್ತೆ ಬ್ರೇಕ್ಫಾಸ್ಟ್, ಇನ್ನೊಮ್ಮೆ ರಹಸ್ಯ ಚರ್ಚೆ. ಅದ್ಯಾವಾಗ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ಕುರ್ಚಿ ಕಿತ್ತಾಟ ವಿಪರೀತವಾಗೋದಷ್ಟೇ ಅಲ್ಲ, ಸಮುದಾಯಗಳ ನಡುವಿನ ಕಲಹದಂತೆ ರೂಪವನ್ನ ಪಡ್ಕೊಳ್ತೋ, ಆಗ ಹೈಕಮಾಂಡ್ಗೆ ಇಬ್ಬರ ಕದನಕ್ಕೆ ಬ್ರೇಕ್ ಹಾಕೋದಕ್ಕೆ ಏನಾದ್ರೂ ಒಂದ್ ಮಾಡದೆ ವಿಧಿನೇ ಇರ್ಲಿಲ್ಲ. ಆಗ್ಲೇ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಒಟ್ಟುಗೂಡಿಸುವ ಪ್ಲಾನ್ ಮಾಡಿತ್ತು. ಇಬ್ಬರೂ ಬ್ರೇಕ್ಫಾಸ್ಟ್ಗೆ ಸೇರಿ ನೀವೇ ಚರ್ಚೆ ಮಾಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಅಂತ ಬಿಟ್ಟಿತ್ತು. ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ತೆರಳಿ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದ ಹಾಗಾಯ್ತು. ಬಟ್ ಈಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಬಾಯ್ ತುಂಬಾ ಬ್ರದರ್ ಅಂತ ಕರೆದಿದ್ದಾರೆ. ಮೊನ್ನೆಯವರೆಗೂ ಸಿದ್ದರಾಮಯ್ಯ ಅವರನ್ನ ನಮ್ಮ ಲೀಡರ್ ಅಂತಿದ್ದ ಡಿಕೆ ಶಿವಕುಮಾರ್ ಈಗ ನಾವಿಬ್ರು ಬ್ರದರ್ಸ್ ಅಂದಿದ್ದಾರೆ. ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾಯಿದ್ದೀರಿ. ಡಿ ಕೆ ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ
ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನಾನು ಸಿದ್ದರಾಮಯ್ಯ ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ, ನಮ್ಮಿಬ್ಬರ ನಡುವೆ ಯಾವುದೇ ಬಣವಿಲ್ಲ ಅಂತ ಹೇಳಿರುವಂತಹ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಪಾರ್ಟಿಯೇ ಎಲ್ಲಕ್ಕಿಂತ ದೊಡ್ಡದು ಅನ್ನುವ ಸಂದೇಶ ರವಾನಿಸಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ಇನ್ನೊಂದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಅದೇನು ಅಂದ್ರೆ, ನಾವು ಹುಟ್ಟುವಾಗ್ಲೂ ಒಬ್ರೇ, ಸಾಯುವಾಗ್ಲೂ ಒಬ್ರೇ ಅಂತ ಹೇಳಿರುವಂತಹ ಡಿಸಿಎಂ ನಮಗ್ ಯಾವುದೇ ಗುಂಪು ಬೇಡ ಎಂದಿದ್ದಾರೆ. ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ವೀಕ್ಷಕರೇ, ಡಿಕೆ ಶಿವಕುಮಾರ್ ಗುಂಪುಗಾರಿಕೆಯ ಬಗ್ಗೆ ಈ ರೀತಿ ಮಾತನಾಡುವುದಕ್ಕೆ ಕಾರಣ ಇದೆ. ಅದ್ಯಾವಾಗ ನವೆಂಬರ್ ಶುರುವಿನಿಂದ ಕ್ರಾಂತಿಯ ಕಿಚ್ಚು ಜೋರಾಗಿ ಧಗಧಗಿಸೋಕೆ ಶುರುವಾಯಿತೋ ಆಗಿನಿಂದಾನೇ ಎರಡು ಬಣಗಳ ಪ್ರಹಸನಗಳು ಕೂಡ ಹೆಚ್ಚಾದವು. ಡಿಕೆ ಶಿವಕುಮಾರ್ ಪರ ಅವರ ಬಣದ ಶಾಸಕರುಗಳು ಟೀಮ್ ಆಗಿ ದೆಹಲಿಯತ್ತ ತೆರಳುವುದಕ್ಕೆ ಶುರು ಮಾಡಿದ್ವು. ಅಷ್ಟೇ ಅಲ್ಲ, ಅವರ ಪರ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡುವುದಕ್ಕೆ ಶುರು ಮಾಡಿದ್ರು. ಇನ್ನು ಶಾಸಕರು ಸಚಿವರಷ್ಟೇ ಅಲ್ಲ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳು ಸೇರಿದಂತೆ ಒಕ್ಕಲಿಗ ಸಮುದಾಯದ ಬಹುತೇಕ ಶ್ರೀಗಳು ಕೂಡ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸೋಕ್ ಶುರು ಮಾಡಿದ್ರು. ಇದು ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದಾ ಅಂತ ಕೆಲವರು ಅಂದಾಜಿಸುವುದಕ್ಕೆ ಆರಂಭ ಮಾಡಿದ್ರು. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಮಠಮಾನ್ಯ ರಂಗ ಪ್ರವೇಶವಾಗಿದ್ದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯೂ ಕಿಡಿಕಾರಿದ್ರು. ಎಚ್ಡಿಕೆಯ ಆ ಏಟಿಗೆ ಡಿಕೆ ಕೂಡ ತಿರುಗೇಟು ಕೊಟ್ಟಿದ್ರು. ಸ್ವಾಮೀಜಿಗಳು ಮತ್ತು ಲೀಡರ್ಗಳೆಲ್ಲ ಡಿಕೆ ಶಿವಕುಮಾರ್ ನೋಡಪ್ಪ, ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಮಠಾಧೀಶರ ಕೆಲಸವೇ ಬೇರೆ. ಹೌದಾ? ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು? 2ನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದರೆ ಚೀಫ್ ಮಿನಿಸ್ಟರ್ ಆಯ್ತಿಲ್ಲ ದೇವೇಗೌಡರು. ರಸ್ತೆಗಿಡಿದ್ರು ಸ್ವಾಮೀಜಿ ಅವತ್ತು. ಸದಾನಂದ ಗೌಡ್ರಿಗೆ ಏನಾಯ್ತು? ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೊಟ್ಟಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವರು ಮಾತಾಡ್ತಾರೆ. ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನ ಬೇಜಾರು ಮಾಡ್ಕೊಡ್ತೀನ. ಈಗ ನಾನು ಕೇಳಿದ್ದೀನಾ? ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ. ನಾನು ಇಂಥ ಜಾತಿ ಹುಟ್ಟಿರ್ಬೋದು. ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ. ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡ್ತಾರೆ. ಬ್ರಹ್ಮಪುರಿಯವರು, ಶ್ರೀಶೈಲ ಸ್ವಾಮಿಗಳು ಮಾತಾಡ್ತಾರೆ. ಇದು ಬೇಕಾದ್ರೆ ಸ್ವಾಮಿಗಳು ಮಾತಾಡ್ತಾರೆ. ನಾನು ಅವ್ರನ್ನ ಕೇಳಿದ್ನ. ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ, ಪ್ರೀತಿ, ಗೌರವ. ಅದು ತಪ್ಪು ಅಂತ ಹೇಳಕ್ಕಾಗ್ತದ? ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರು ಧಾರವಾಡ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಸಂದರ್ಭ ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸೊ ನಾನು ಅವ್ರು ಕೇಳಿದ್ದ. ಇದೆಲ್ಲ ಬೆಳವಣಿಗೆಗಳನ್ನ ನೋಡಿದವರಿಗೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಅವರ ಸಮುದಾಯದ ಶ್ರೀಗಳು ಹಾಗೆ ಬಣದ ಶಾಸಕರು ಬ್ಯಾಟ್ ಬೀಸ್ತಿದ್ದಾರೆ ಅನ್ನುವಂಥ ಇಂಪ್ರೆಷನ್ ಕ್ರಿಯೇಟ್ ಆದಂತೆ ಕಾಣ್ತಿತ್ತು. ಆ ಕಾರಣದಿಂದ ಎಚ್ಚೆತ್ತ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ನಾನು ಯಾವುದೇ ಗುಂಪಿಗೆ ಸೇರದವನು ಅನ್ನುವುದನ್ನ ಹೇಳಿದ್ದಾರೆ. ಜೊತೆಗೆ ಹುಟ್ಟುವಾಗ್ಲೂ ಒಬ್ರೇ, ಸಾಯುವಾಗ್ಲೂ ಒಬ್ರೇ, ಆ ಕಾರಣಕ್ಕೆ ಗುಂಪ್ಯಾಕೆ ಬೇಕು ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಸಿದ್ದು ನಡುವೆ ಮತ್ತೆ ಬ್ರೇಕ್ಫಾಸ್ಟ್, ಮತ್ತೊಮ್ಮೆ ಚರ್ಚೆ. ಡಿಕೆ ಮನೆಯಲ್ಲಿ ಸಿದ್ದುಗಾಗಿ ಬೆಳಗ್ಗೆ ತಿಂಡಿಗೆ ನಾಟಿ ಕೋಳಿ. ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಮೊನ್ನೆ. ಕರೆದ್ರೆ ಹೋಗ್ತೀನಿ. ಹಾಂ, ಗೊತ್ತಿಲ್ಲ, ಕರಿಬಹುದು. ಕರೆದೇ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದಾ?
ನಿನ್ನೂ ಕರಿಬೋದಮ್ಮ. ಬೇಡವಾ? ಡಿಕೆಶಿ ಇನ್ನೂ ನನ್ನನ್ನ ಕರೆದಿಲ್ಲ, ಕರೆದ್ರೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿದ್ದು. ಸಿದ್ದರಾಮಯ್ಯ ಹೀಗೆ ಹೇಳ್ತಾ ಇದ್ದ ಹಾಗೆ ಅತ್ತ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದುಗಾಗಿ ಸೂಪರ್ ಡೂಪರ್ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿದೆ. ಹೌದು ವೀಕ್ಷಕರೇ, ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಹೊತ್ತಿರುವಂಥ ಕುರ್ಚಿ ಕಿಚ್ಚು ತಣ್ಣಗಾಗಬೇಕು ಅಂದ್ರೆ ಇಬ್ಬರ ನಡುವೆ ಸಂಧಾನ ಸಿಕ್ಕಾಪಟ್ಟೆ ಮುಖ್ಯ. ಆ ಸಂಧಾನದ ಭಾಗವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿ ಕೂತು ಇಬ್ಬರಿಗೂ ಬ್ರೇಕ್ಫಾಸ್ಟ್ ಒಟ್ಟಿಗೆ ಮಾಡುವ ಸೂಚನೆಯನ್ನ ಕೊಟ್ಟಿತ್ತು. ಆ ಮೀಟಿಂಗ್ ನಿರೀಕ್ಷೆಗೂ ಮೀರಿದ ಫಲವನ್ನ ಕಂಡಿದೆ. ತಿಂಡಿ ಮಾಡಿದ ಬಳಿಕ ಸಿದ್ದು ಡಿಕೆಶಿ ಸುದ್ದಿಗೋಷ್ಠಿಯನ್ನ ನಡೆಸಿ ಏ ದೋಸ್ತಿ ಹಮ್ ನಹಿ ತೋಡೆಂಗೆ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ ಅಂತ ಹೇಳಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇಬ್ಬರ ಬ್ರೇಕ್ಫಾಸ್ಟ್ ಪೇ ಚರ್ಚಾ ಕಾಂಗ್ರೆಸ್ ಪಕ್ಷಕ್ಕೆ ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಒಂದು ಸ್ಪಷ್ಟವಾದ ಸಂದೇಶ ನೀಡಿತ್ತು. ಅದರ ಜೊತೆಗೆ ವಿಪಕ್ಷಗಳ ಬಾಯಿಯನ್ನೂ ಮುಚ್ಚಿಸಿತು. ಇದು ಸಿದ್ದರಾಮಯ್ಯ ಡಿಕೆಶಿ ಅವರಿಗೂ ಅವರ ಬಣದವರಿಗೂ ಒಂದು ಪಾಠ ಕಲಿಸಿತು. ಏನದು ಪಾಠ ಅಂದ್ರೆ ಕೋಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು. ಆ ಪಾಠದಿಂದ ಮತ್ತಷ್ಟು ಉತ್ಸುಕಗೊಂಡಿರುವಂತಹ ಸಿಎಂ ಡಿಸಿಎಂ ಈಗ ಮತ್ತೊಮ್ಮೆ ಬ್ರೇಕ್ಫಾಸ್ಟ್ಗೆ ಮುಂದಾಗಿದ್ದಾರೆ. ಹೌದು ವೀಕ್ಷಕರೇ, ಅದ್ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ಗೆ ಬಂದ್ರೋ ಆಗ್ಲೇ ಇಬ್ಬರ ಮಧ್ಯೆ ಒಪ್ಪಂದವಾಗಿತ್ತು. ಅದೇನಪ್ಪಾ ಅಂದ್ರೆ ಈ ಬಾರಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮನೆಗೆ ಬಂದಂತೆ ಸಿದ್ದರಾಮಯ್ಯ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಮನೆಗೆ ತಿಂಡಿಗೋ ಊಟಕ್ಕೋ ಹೋಗೋದಾಗಿತ್ತು. ಈ ಮಾತಿನಂತೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಅವರಿಗಾಗಿ ಮಂಗಳವಾರ ಸೂಪರ್ ಡೂಪರ್ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿದೆ. ಅದರಲ್ಲಿ ವಿಶೇಷ ಏನು ಅಂದ್ರೆ ನಾಟಿ ಕೋಳಿ. ಹೌದು ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ನಾನ್ ವೆಜ್ ಪ್ರಿಯರು. ಅದರಲ್ಲೂ ನಾಟಿ ಕೋಳಿ ಸಾರು ಅಂದ್ರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಅಂತಹ ಸಿದ್ದರಾಮಯ್ಯ ಅವರಿಗಾಗಿ ಡಿಕೆ ಶಿವಕುಮಾರ್ ಅವರು ಮನೆಯಲ್ಲೇ ಮಂಗಳವಾರ ಬೆಳಗಿನ ತಿಂಡಿಗೆ ನಾಟಿ ಕೋಳಿ ರೆಡಿ ಮಾಡಿಸಿದ್ದಾರೆ. ರಾಜಕಾರಣ ಅಂದ್ರೆ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತಾರೆ. ಅಂದ್ರೆ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದನ್ನ ನಂಬಿದವರು ಡಿಕೆ ಶಿವಕುಮಾರ್. ಅಂತಹ ಡಿಕೆ ಶಿವಕುಮಾರ್ ನವೆಂಬರ್ನಲ್ಲಿ ಕುರ್ಚಿ ಸಿಗಲಿಲ್ಲ ಅಂತ ಸುಮ್ಮನೆ ಸೈಲೆಂಟ್ ಆಗೋ ವ್ಯಕ್ತಿತ್ವನ. ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಟೈಮ್ ಯಾವಾಗ ಅನ್ನೋ ಸುಳಿವೇನಾದರೂ ಸಿಕ್ಕಿದೆಯಾ? ಈ ಪ್ರಶ್ನೆಗಳು ಮೂಡೋದಕ್ಕೆ ಕಾರಣ ಶಾಸಕರೊಬ್ಬರು ಸಿಡಿಸಿರೋ ಬಾಂಬ್. ವೀಕ್ಷಕರೇ, ನೀವು ಇಷ್ಟು ದಿನ ಗಮನಿಸಿರಬಹುದು, ಕ್ರಾಂತಿಯ ಊಹಾಪೋಹಗಳ ಮಧ್ಯೆ ಡಿನ್ನರ್ ಮೀಟಿಂಗ್ಗಳು ಕೂಡ ಸಖತ್ ಸದ್ದು ಮಾಡ್ತಾ ಇದ್ವು. ಅದರಲ್ಲೂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಚಿವರುಗಳು ನಡೆಸ್ತಾ ಇದ್ದ ಡಿನ್ನರ್ ಮೀಟಿಂಗ್ಸ್ ಡಿಕೆಶಿ ಬಣದ ನಾಯಕರಲ್ಲಿ ಬೇರೆ ಬೇರೆ ಆಲೋಚನೆಗಳನ್ನ ಕೊಡುವುದಕ್ಕೆ ಶುರು ಮಾಡ್ತಿದ್ವು. ಆದ್ರೆ ಈಗ ನವೆಂಬರ್ ಮುಗಿದು ಡಿಸೆಂಬರ್ ಶುರುವಾಗ್ತಾ ಇದ್ದ ಹಾಗೆ ಡಿನ್ನರ್ ಹೋಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಹೆಚ್ಚಾಗಿ ಸದ್ದು ಮಾಡ್ತಿವೆ. ಅದರಲ್ಲೂ ಆ ಮೀಟಿಂಗ್ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆಯೇ ಹೆಚ್ಚಾಗಿದ್ದು ಕುರ್ಚಿ ಕದನದ ಕುತೂಹಲವನ್ನ ಈಗಲೂ ಹೆಚ್ಚಿಸಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರಾಗ್ಲಿ ಡಿಕೆ ಶಿವಕುಮಾರ್ ಆಗ್ಲಿ ಯಾವುದೇ ಗೊಂದಲ ನಮ್ಮಲ್ಲಿಲ್ಲ ಅಂತ ಹೇಳ್ತಿರಬಹುದು. ಇಬ್ಬರ ಕೆಮಿಸ್ಟ್ರಿ ನೋಡ್ತಾ ಇದ್ರೆ ಅದೇ ನಿಜವೇನೋ ಅಂತ ಅನ್ನಿಸ್ಲೂಬಹುದು. ಆದ್ರೆ ಈ ಕದನ ವಿರಾಮ ಬರೀ ತಾತ್ಕಾಲಿಕವಷ್ಟೇ ಅನ್ನೋದು ಕೇಳಿ ಬರ್ತಾ ಇರೋ ಮಹಾ ಸುದ್ದಿ. ಅದಕ್ಕೆ ಪುಷ್ಟಿ ನೀಡುವಂತೆ ಶಾಸಕರೊಬ್ಬರು ಕೊಟ್ಟಿರುವಂಥ ಈ ಹೇಳಿಕೆ. ಬದಲಾವಣೆಯಾಗುತ್ತೆ, ಆಗಲೇಬೇಕು ಎಂದ ಕಾಂಗ್ರೆಸ್ ಶಾಸಕ ಜನವರಿ ಫೆಬ್ರವರಿಯಲ್ಲಿ ಕ್ರಾಂತಿಯಾಗೋದ್ ಪಕ್ಕಾನ? ಒಗ್ಗಟ್ಟಿನ ಮಂತ್ರದ ಮಧ್ಯೆ ಅಜಯ್ ಸಿಂಗ್ ಸ್ಫೋಟಕ ಹೇಳಿಕೆ. ಹೌದು, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರನ್ನೂ ನೋಡಿದ್ರೆ ಇಬ್ಬರ ನಡುವೆ ಏನೂ ಇಲ್ಲ ಅಂತಿದ್ದಾರೆ. ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಈ ಮಧ್ಯೆ ಗೊಂದಲ ಮತ್ತಷ್ಟು ದೊಡ್ಡದಾಗುವಂತೆ ಮಾಡಿದೆ ಕಾಂಗ್ರೆಸ್ ಶಾಸಕ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಅಜಯ್ ಸಿಂಗ್ ಅವರ ಹೇಳಿಕೆ. ಅಷ್ಟಕ್ಕೂ ಅವ್ರು ಹೇಳಿರುವುದಾದ್ರೂ ಏನು ಕೇಳಿಸ್ಕೊಂಬಿಡಿ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ. ಅದಾದ್ಮೇಲೆ ಆಗುತ್ತೆ ಸರ್? ಹಾಗಾದ್ರೆ ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು.
ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ ಇಲ್ಲ. ಬದಲಾವಣೆ ಆಗತ್ತೆ, ಆಗ್ಲೇಬೇಕಲ್ವಾ ಹೀಗಂತ ಹೇಳಿರೋದು ಮಾಜಿ ಸಿಎಂ ಧರಮ್ ಸಿಂಗ್ ಅವರ ಪುತ್ರ ಜೇವರ್ಗಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್. ಈಗ ನೋಡೋಕೆ ಎಲ್ಲೂ ತೊಂದರೆ ಇದ್ದಂತೆ ಕಾಣಿಸ್ತಿಲ್ಲ, ಆದ್ರೆ ತೊಂದರೆ ಇದೆ ಅಂತಾನೆ ಸಿಎಂ ಡಿಸಿಎಂ ಪ್ರೆಸ್ ಮೀಟ್ ಮಾಡಿದ್ದಾರೆ. ಮುಂದೆ ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಬದಲಾವಣೆ ಆಗಬಹುದು ಅಂತ ಹೇಳಿರೋ ಅಜಯ್ ಸಿಂಗ್ರ ಮಾತುಗಳಿಂದ ಮತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹಾಗೆ ನೋಡಿದ್ರೆ ಡಿಸೆಂಬರ್ 8ನೇ ತಾರೀಕಿನಿಂದ ನಡೆಯುವಂತಹ ಬೆಳಗಾವಿ ಅಧಿವೇಶನ ಮುಗಿತಾ ಇದ್ದ ಹಾಗೆ ಮತ್ತೆ ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಕಂಪನ ಶುರುವಾಗುತ್ತಾ ಅನ್ನುವ ಪ್ರಶ್ನೆ ಮೂಡದೇ ಇರಲ್ಲ. ಅಷ್ಟೇ ಅಲ್ಲ, ಅಜಯ್ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇನ್ನೂ ಒಂದು ಸಂಶಯ ಕಾಡದೇ ಇರಲ್ಲ. ಬಜೆಟ್ ನಂತರ ಮತ್ತೆ ಶುರುವಾಗುತ್ತಾ ಗದ್ದುಗೆ ಗುದ್ದಾಟ. ಸಿಎಂ ಅರಸು ದಾಖಲೆ ಮುರಿತಿದ್ದಂತೆ ಮತ್ತೆ ಕ್ರಾಂತಿಯ ಕಿಚ್ಚು. ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ವಿಪಕ್ಷಗಳು ಕೈ ಹಾಕಿದ್ವು. ಇದರ ಸುಳಿವು ಸಿಗ್ತಾ ಇದ್ದ ಹಾಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಜೊತೆಗೆ ಉಪಹಾರದ ಉಪಾಯವನ್ನ ಮಾಡಿ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಆದ್ರೂ ಮತ್ತೆ ಹೇಳ್ತಾ ಇದ್ದೀವಿ, ಗದ್ದುಗೆ ಗಲಾಟೆ ಗದ್ದಲ ಮತ್ತೆ ಮಾರ್ಧರಿಸುವ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಬಟ್ ಅಜಯ್ ಸಿಂಗ್ ಹೇಳಿಕೆಯನ್ನ ನೋಡಿದ್ರೆ ಬಜೆಟ್ ಅಧಿವೇಶನದ ಬಳಿಕ ಏನಾದ್ರೂ ಆಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ವೀಕ್ಷಕರೇ, ನಿಮ್ಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀವಿ. ಅದೇನು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕ. ಆದ್ರೆ ಸಿದ್ದರಾಮಯ್ಯ ಅವರಿಗೂ ಮುಂಚೆ ಒಬ್ರು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತಾನೆ ಕರೆಸಿಕೊಂಡವರಿದ್ರು. ಅವರು ಬೇರ್ಯಾರೂ ಅಲ್ಲ, ಮಾಜಿ ಸಿಎಂ ದೇವರಾಜ ಅರಸು. ಸಿದ್ದರಾಮಯ್ಯ ಅವರಿಗೂ ಮುಂಚೆ ಮುಖ್ಯಮಂತ್ರಿ ಆಗಿದ್ದಂಥ ದೇವರಾಜ ಅರಸು ರಾಜ್ಯದಲ್ಲಿ 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿದ್ರು. 2 ಅವಧಿಗೆ 7 ವರ್ಷಗಳು 239 ದಿನಗಳ ಕಾಲ ರಾಜ್ಯದಲ್ಲಿ ಆಡಳಿತವನ್ನ ಮಾಡಿದ್ರು. ಅವರ ದಾಖಲೆಯನ್ನ ಮುರಿಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಮಹದಾಸೆ. ಮುಖ್ಯಮಂತ್ರಿಯಾಗಿ ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ ಅವರು ಈ ಬಾರಿ 2.5 ವರ್ಷವನ್ನ ಪೂರ್ಣಗೊಳಿಸಿದ್ದಾರೆ. ಇನ್ನೇನು ಮುಂದಿನ ಬಜೆಟ್ ಅಧಿವೇಶನ ಮುಗಿಸಿ ಮಾರ್ಚ್ವರೆಗೆ ಸಿದ್ದರಾಮಯ್ಯ ಅವರು ಆಡಳಿತ ನಡೆಸಿಬಿಟ್ರೆ ದೇವರಾಜ ಅರಸು ಅವರ ರೆಕಾರ್ಡ್ನ ಸಿದ್ದರಾಮಯ್ಯ ಮುರಿದಂತಾಗುತ್ತೆ. ಆ ದಾಖಲೆ ಮುರಿದ ಬಳಿಕ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಚ್ಚು ಮತ್ತೆ ಹೊತ್ತಿಕೊಳ್ಳಬಹುದು. ಅದರ ಬಗ್ಗೆಯೇ ಅಜಯ್ ಸಿಂಗ್ ಕೂಡ ಹೇಳಿರಬಹುದು. ಆದ್ರೆ ಗೊತ್ತಿಲ್ಲ, ಸಿದ್ದರಾಮಯ್ಯ ಅವರು ಮಾತ್ರ ಅಜಯ್ ಸಿಂಗ್ ರವರ ಹೇಳಿಕೆಗೆ ಕೆಂಡ ಕಾರಿದ್ದಂತೂ ನಿಜ. ಸರ್, ಜನವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಸಿಎಂ ಕುರ್ಚಿ ಆಟ ಮುಗಿದಿಲ್ಲ, ಇನ್ನೂ ಇದೆ ಗೇಮ್. ಕುರ್ಚಿ ಸಮರದ ಚೆಂಡು ಸೋನಿಯಾ ಗಾಂಧಿ ಅಂಗಳಕ್ಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಡಿಕೆ ಶಿವಕುಮಾರ್ ಬಂದ್ರು, ಬ್ರೇಕ್ಫಾಸ್ಟ್ ಮಾಡಿದ್ರು. ಇಬ್ಬರೂ ನಾಯಕರು ಸುದ್ದಿಗೋಷ್ಠಿ ಮಾಡಿ ನಾವಿಬ್ಬರು ಒಂದೇ ಎನ್ನುವ ಮೆಸೇಜ್ ಪಾಸ್ ಮಾಡಿದ್ರು. ಹಾಗೆ ಹೈಕಮಾಂಡ್ ನಾಯಕರ ವಿಧೇಯ ವಿದ್ಯಾರ್ಥಿಗಳು ಅನ್ನುವುದನ್ನ ತೋರಿಸಿಕೊಂಡ್ರು. ಅಲ್ಲಿಗೆ ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಬಿತ್ತು ಅಂತ ಅಂದುಕೊಂಡ್ರೆ ಖಂಡಿತವಾಗಿಯೂ ತಪ್ಪು. ಪಟ್ಟದ ಆಟದಲ್ಲಿ ಇಬ್ಬರು ನಾಯಕರ ಗುದ್ದಾಟ ಜೋರಾಗಿರುವ ಹಿನ್ನೆಲೆಯಲ್ಲಿ ನಾವು ದೃಢವಾದ ನಿರ್ಧಾರವನ್ನ ಕೈಗೊಳ್ತೀವಿ, ನೀವು ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ರು ಅಷ್ಟೇ. ಅದೇ ಹಿನ್ನೆಲೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಹಾಗೆ ಹೈಕಮಾಂಡ್ ನಾಯಕರಾಗಿರೋ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ 2-3 ಸುತ್ತು ಚರ್ಚೆ ನಡೆಸಿದ್ದಾರೆ. ಇನ್ನು 2.5 ವರ್ಷಕ್ಕೆ ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕಾ, ಡಿಕೆ ಶಿವಕುಮಾರ್ ಅವರಿಗೆ ಪವರ್ ಕೊಡಬೇಕಾ, ಒಂದು ವೇಳೆ ಸಿಎಂ ಬದಲಾವಣೆ ಮಾಡಿದ್ರೆ ಏನಾಗತ್ತೆ, ಮಾಡದೇ ಇದ್ರೆ ಪಕ್ಷದ ಮೇಲಿನ ಪರಿಣಾಮ ಏನು, ಇದೆಲ್ಲವನ್ನ ಚರ್ಚೆ ಮಾಡಿದ್ದಾರೆ. ಅಂತಿಮವಾಗಿ ಯಾವುದೇ ನಿರ್ಧಾರಕ್ಕೆ ಬರುವುದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿಯೇ ಸೋನಿಯಾ ಗಾಂಧಿ ಮಧ್ಯಪ್ರವೇಶವನ್ನ ಬಯಸಿದ್ದಾರೆ.
ಡಿಸೆಂಬರ್ 1ರಿಂದ ಶುರುವಾಗಿರುವಂತಹ ಸಂಸತ್ ಅಧಿವೇಶನದ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿಯವರನ್ನ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ನಡೀತಾ ಇರೋ ಗದ್ದುಗೆ ಗುದ್ದಾಟದ ಬಗ್ಗೆಯೂ ಸೋನಿಯಾ ಗಾಂಧಿಗೆ ಖರ್ಗೆ ಮಾಹಿತಿ ನೀಡಿದ್ದಾರೆ. ಹಾಗೆ ಹೈಕಮಾಂಡ್ನಲ್ಲಿ ಆಗಿರುವ ಚರ್ಚೆಯ ಮಾಹಿತಿಯನ್ನು ಸೋನಿಯಾ ಗಾಂಧಿಗೆ ತಲುಪಿಸಿದ್ದಾರೆ. ಅಂತಿಮವಾಗಿ ಇದರಲ್ಲಿ ನಿಮ್ಮ ಮಧ್ಯಪ್ರವೇಶ ಅಗತ್ಯ ಮತ್ತು ಅನಿವಾರ್ಯತೆ ಇದೆ ಅನ್ನುವುದನ್ನ ಸೋನಿಯಾಗೆ ಹೇಳಿದ್ದಾರೆ. ಖರ್ಗೆ ಮಾತನ್ನ ಕೇಳಿದ ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಮಾಡೋಕೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಸಿಎಂ ಕುರ್ಚಿ ಭವಿಷ್ಯ ಸೋನಿಯಾ ಗಾಂಧಿ ಕೈನಲ್ಲಿದೆ. ಶೀಘ್ರದಲ್ಲೇ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆಯೂ ನಡೆಯಲಿದೆ. ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಅನೇಕ ಅನುಮಾನಗಳನ್ನ ಹುಟ್ಟುಹಾಕ್ತಿದೆ. ಯಾಕಂದ್ರೆ 2023ರಲ್ಲಿ ಗದ್ದುಗೆ ಗುದ್ದಾಟ ಶುರುವಾದಾಗ ಡಿಕೆ ಶಿವಕುಮಾರ್ ಮನವೊಲಿಸಿದ್ದು ಸೋನಿಯಾ ಗಾಂಧಿ. ಇದೀಗ ಡಿಕೆ ಮನವೊಲಿಸೋಕೆ ಸೋನಿಯಾ ಎಂಟ್ರಿಯಾಗೋ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಮಾತನ್ನ ಡಿಕೆ ಶಿವಕುಮಾರ್ ಖಂಡಿತವಾಗಿಯೂ ಕೇಳ್ತಾರೆ ಎನ್ನುವುದು ಹೈಕಮಾಂಡ್ ನಾಯಕರಿಗೂ ಗೊತ್ತು. ಹೀಗಾಗಿ ಸೋನಿಯಾ ಮಧ್ಯಪ್ರವೇಶದ ಸುತ್ತ ಅನುಮಾನದ ಹುತ್ತವೇ ಬೆಳ್ಕೊಂಡ್ಬಿಟ್ಟಿದೆ. ಕ್ರಾಂತಿಯ ಕಿಚ್ಚು ನವೆಂಬರ್ನಿಂದ ಡಿಸೆಂಬರ್, ಡಿಸೆಂಬರ್ನಿಂದ ಜನವರಿ, ಜನವರಿಯಿಂದ ಫೆಬ್ರವರಿ ಹೀಗೆ ಪಾಸ್ ಆಗ್ತಾನೇ ಇದೆ. ಬಟ್ ಯಾವಾಗ ಏನಾಗುತ್ತೆ, ಏನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗಷ್ಟೇ ಗೊತ್ತು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.